ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲನೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು 4th ಸೆಮ್ಮಲ್ಲಿ ನ್ಯೂಕ್ಲಿಯರ್ ಆ್ಯಂಡ್ ರೇಡಿಯೋ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಇದೆ. ಆಲ್ರೆಡಿ ಅದ್ರ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಮೇಲೆ ಇದು ನನ್ನದು 2ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ, ಅದರ ಯೂನಿಟ್ಸ್ ಏನು, ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಡಿಯೋ ಆ್ಯಕ್ಟಿವ್ ರೇಸ್ದು, ಡಿಟೆಕ್ಷನ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ, ಅಪ್ಲಿಕೇಶನ್ ಆಫ್ ರೇಡಿಯೋ ಐಸೋಟೋಪ್ಸು, ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ಡೇಟಿಂಗ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ how nuclear chemistry and radio chemistry are interrelated, how the radioactivity influences the nuclear chemistry ಅಥವಾ nuclear reactions ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಇದನ್ನು ನೋಡಿದ್ರೆ ನಿಮಗೆ ಆಗುತ್ತೆ. ಸೊ ಹಾಗಾದರೆ ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಏನು? ಸೊ ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಇಟ್ಸ್ ಅ ಫೆನಾಮಿನನ್ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಆ್ಯಕ್ಟಿವ್ ರೇಡಿಯೇಷನ್ಸ್ ಫ್ರಮ್ ಸರ್ಟೈನ್ ಸಬ್ಸ್ಟೆನ್ಸಸ್ is called as radioactivity. The substances which emit such radiations are called as radioactive substances. Radioactivity, being natural nuclear phenomena, remains unaffected by the external factors like temperature and pressure. So ಈಗ ಏನಾಗ್ತಾ ಇದೆ, ನಾನು ನ್ಯೂಕ್ಲಿಯೈನ ತೊಗೊಂಡಿದ್ದೀನಿ. ಸಮ್ ನ್ಯೂಕ್ಲಿಯೈ ದೇ ಆರ್ ಅನ್ಸ್ಟೇಬಲ್. ಬಿಕಾಸ್ ಆಫ್ ದೇ ಅನ್ಸ್ಟೇಬಲ್ ದೇ ಟ್ರೈ ಟು ಎಮಿಟ್ ರೇಡಿಯೇಷನ್, ದೇ ಟ್ರೈ ಟು ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಎ ಸ್ಟೇಬಲ್ ಮಾಲಿಕ್ಯೂಲ್ by doing decay or by undergoing disintegration, nuclear disintegration, nuclear decay ಅದನ್ನೆಲ್ಲ ಕೇಳ್ತೀರಿ. ಅಂದ್ರೇನು, ಅದು ಅನ್ಸ್ಟೇಬಲ್ ಇರ್ತವೆ. ಅನ್ಸ್ಟೇಬಲ್ ಆಗಿರುವಂಥ ನ್ಯೂಕ್ಲಿಯರ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಎಮಿಟ್ ಸಮ್ ರೇಡಿಯೇಷನ್, ಆಲ್ಫಾ ಇರ್ಬೋದು, ಬೀಟಾ ಇರ್ಬೋದು, ಮ್ಯಾಸಿನ್ ಇರ್ಬೋದು, ಬೇರೆ ಬೇರೆ ರೇಸ್ನ ಎಮಿಟ್ ಮಾಡಿಬಿಟ್ಟು ದೇ ವಿಲ್ ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಎ ಸ್ಟೇಬಲ್ ನ್ಯೂಕ್ಲಿಯೈ ಕನ್ವರ್ಟ್ ಆಗುತ್ತಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ರೇಡಿಯೋ ಆ್ಯಕ್ಟಿವಿಟಿ. ಇಟ್ಸ್ ಅ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ಆ್ಯಕ್ಟಿವ್ ರೇಡಿಯೇಷನ್ಸ್ ಫ್ರಮ್ ಸರ್ಟೈನ್ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಆಸ್ ರೇಡಿಯೋ ಆ್ಯಕ್ಟಿವಿಟಿ. ಆ ಥರ ರೇಡಿಯೋ ಆ್ಯಕ್ಟಿವಿಟಿ ಎಮಿಟ್ ಮಾಡ್ತಾವಲ್ಲ ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ನ್ಯಾಚುರಲ್ ಫೆನಾಮಿನನ್ ಇದು. ಹಾಗಾಗಿ ಪ್ರೆಷರು, ಟೆಂಪ್ರೇಚರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ತನ್ನಷ್ಟು ಇದು ಆಗ್ತಾ ಹೋಗುತ್ತೆ. ಸೊ ಟೈಪ್ಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ, ಹಾಗಾದರೆ ಎರಡು ಥರ ರೇಡಿಯೋ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಒಂದಕ್ಕೆ ನ್ಯಾಚುರಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆರ್ಟಿಫಿಷಿಯಲ್ ರೇಡಿಯೋ ಆ್ಯಕ್ಟಿವಿಟಿ. ನಾನು ಮುಂಚೆನೇ ಹೇಳಿದೆ ರೇಡಿಯೋ ಆ್ಯಕ್ಟಿವಿಟಿ ಇಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ. ಸೊ ತನ್ನಷ್ಟಕ್ಕೆ ತಾನೇ ಆಯಿತು ಅಂತಂದರೆ, ವಿತೌಟ್ ಹೆಲ್ಪ್ ಆಫ್ ಎನಿಬಡಿ ಆಯಿತು ಅಂತಂದರೆ ಅವಾಗ ಅದನ್ನೇನಂತ ಕರಿತೀವಿ, ನಾವು ನ್ಯಾಚುರಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಆದರೆ ಕೆಲವೊಂದು ಸಬ್ಸ್ಟೆನ್ಸಸ್ ಏನಾಗುತ್ತೆ ಅಂತಂದರೆ, ವೆನ್ radioactive substances come in contact with them, when they try to bombard with each other, ರೇಡಿಯೋಆಕ್ಟಿವ್ ಸಬ್ಸ್ಟೆನ್ಸ್ ಇದೆ, ಅದು ರೇಡಿಯೋಆಕ್ಟಿವ್ ಸಬ್ಸ್ಟೆನ್ಸ್ ಜೊತೆಗೆ ರಿಯಾಕ್ಟ್ ಆದಾಗ, ಅವೆರಡರ ಮಧ್ಯೆ ಬೊಂಬಾರ್ಡ್ ಆದಾಗ, ದೇ ಮೇ ಸ್ಟಾರ್ಟ್ ಎಮಿಟಿಂಗ್ ದಿ ರೇಡಿಯೇಷನ್. ಸಚ್ ಟೈಪ್ ಆಫ್ ರೇಡಿಯೇಷನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಅಂದ್ರೇನು, ತನ್ನಷ್ಟಕ್ಕೆ ತಾನೇ ಯಾರ್ದು ಹೆಲ್ಪ್ ತೊಗೊಳ್ದಲೇ ಸಬ್ಸ್ಟೆನ್ಸಸ್ಸು ತಮ್ಮಷ್ಟಕ್ಕೆ ತಾವೇ ಎಮಿಷನ್ಸ್ನ ಮಾಡ್ತಾ ಇದ್ದರೆ, ವಿತೌಟ್ ಹೆಲ್ಪ್ ಆಫ್ ಟೆಂಪ್ರೇಚರ್, ಪ್ರೆಷರ್, ಕೆಟ್ಲಿಸ್ಟ್ ಯಾವುದೂ ಹೆಲ್ಪ್ ಇಲ್ದರೆ ತನ್ನಷ್ಟಕ್ಕೆ ತಾನೇ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇದ್ದರೆ ಅಂಥದನ್ನ ಏನಂತ ಕರಿತೀವಿ ನಾವು, ನ್ಯಾಚುರಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಸಮ್ ಸಬ್ಸ್ಟೆನ್ಸಸ್ ಆ್ಯಕ್ಚುಲಿ ದೇ ಆರ್ ನ್ಯೂಟ್ರಲ್, ಬಟ್ ವೆನ್ ದೇ ಟ್ರೈ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ರೇಡಿಯೋ ಆ್ಯಕ್ಟಿವ್ ನ್ಯೂಕ್ಲಿಯರ್ ಅಥವಾ ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ ಜೊತೆಗೆ ಬಂದಾಗ, ಇಂಟ್ರಾಕ್ಟ್ ಮಾಡಿದಾಗ ದೇ ಟ್ರೈ ಟು ಎಮಿಟ್ ರೇಡಿಯೇಷನ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಆರ್ಟಿಫಿಷಿಯಲ್ ರೇಡಿಯೋ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ವಿ ಶುಡ್ ಥ್ಯಾಂಕ್ ಮೇಡಮ್ ಕ್ಯೂರಿ ಆ್ಯಂಡ್ ಇಸ್ and her husband for the discovery of this. The common naturally occurring substances are uranium, thorium, polonium, radium, ಅವೆಲ್ಲ ನ್ಯಾಚುರಲಿ ಅಕ್ಕರ್ ಆಗುತ್ತೆ. ಪೊಟ್ಯಾಷಿಯಮ್ ಯುರೈಲ್ ಸಲ್ಫೇಟ್ ಏನು ಫಾರ್ಮುಲಾ ಬರುತ್ತೆ ಜನರ ಇಲ್ಲಿದೆ, ಇಟ್ಸ್ ಎ ಕಾಂಪ್ಲೆಕ್ಸ್ KuO2SO4 ಟ್ವೈಸ್ ಇದೆಯಲ್ಲ, ಫಸ್ಟ್ ಕಾಂಪೌಂಡ್ ಫೌಂಡ್ ಟು ಬಿ ರೇಡಿಯೋ ಆ್ಯಕ್ಟಿವ್. ಇದನ್ನೇ ಮೇಡಮ್ ಕ್ಯೂರಿ ಇದ್ರ ಬಗ್ಗೆನೇ ಅವಳು ವರ್ಕ್ ಮಾಡಿ ಅದನ್ನು ಯುರೇನಿಯಮ್ನ ಅವಳು ಪ್ರಿಚ್ ಬ್ಲಂಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾಳೆ. ಸೊ ಎರಡು ಥರ ರೇಡಿಯೋ ಆ್ಯಕ್ಟಿವಿಟಿ ಇದೆ, ಒಂದು ನ್ಯಾಚುರಲ್ಲು, ಇನ್ನೊಂದು ಆರ್ಟಿಫಿಷಿಯಲ್ ರೇಡಿಯೋ. ಬೋತ್ ದ ಟೈಪ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಎಮಿಟ್ ರೇಡಿಯೇಷನ್ಸ್. ಆದರೆ ರೇಡಿಯೋ ಆ್ಯಕ್ಟಿವಿಟಿಗೆ ಯೂನಿಟ್ಸ್ ಯಾವುದಿದೆ ಅಂತ. ಸೊ ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ಏನು, ಸ್ಯಾಂಪಲ್ ಇಸ್ ಅ ನಂಬರ್ ಆಫ್ ನ್ಯೂಕ್ಲಿಯರ್ ಡಿಸಿಂಟಿಗ್ರೇಷನ್ ಪರ್ ಯೂನಿಟ್ ಟೈಮ್ ಅಕರಿಂಗ್ ಇನ್ ಇಟ್. ಸೊ ಅದೇನು ಮಾಡ್ತಾ ಇದೆ, ಒಂದು ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ತೊಗೊಂಡಿದ್ವಿ, ಅದು ಎಷ್ಟು ನ್ಯೂಕ್ಲಿಯರ್ ಡಿಸಿಂಟಿಗ್ರೇಷನ್, ಎಷ್ಟು ನ್ಯೂಕ್ಲಿಯರ್ ಡಿಕೆ ಆಗ್ತದೆ, ಎಷ್ಟು ಥರ ಸ್ಪ್ಲಿಟ್ ಆಗ್ತಿದೆ ಪರ್ ಯೂನಿಟ್ ಟೈಮ್ಗೆ ಎಷ್ಟು ಸಲ ಅದು ಡಿಗ್ರೇಡೇಷನ್ ಆಗ್ತದೆ, ಎಷ್ಟು ಸಲ ಅದು ಸ್ಪ್ಲಿಟ್ ಆಗ್ತಾ ಇದೆ, ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರೇಡಿಯೋ ಆ್ಯಕ್ಟಿವಿಟಿ ಯೂನಿಟ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಯೂನಿಟಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ರೇಡಿಯೋ ಆ್ಯಕ್ಟಿವಿಟಿ ಬ್ಯಾಕ್ವೇರಲ್ಲಿ ಹೇಳ್ತಾರೆ, BQ ಅಂತ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒನ್ ರೇಡಿಯೋ ಆ್ಯಕ್ಟಿವ್ ಡಿಸಿಂಟಿಗ್ರೇಷನ್
ಡಿಸಿಂಟಿಗ್ರೇಷನ್ ಪರ್ ಸೆಕೆಂಡ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ಬ್ಯಾಕ್ಟೀರಿಯಲ್ ಅಂತ ಹೇಳ್ತಾರೆ. ಬಿ ಕ್ಯೂ ಅಂತ ಮೆನ್ಷನ್ ಮಾಡ್ತಾರೆ. ಅದು 1 SI ಯೂನಿಟ್ ಅದಾಗಿರುತ್ತೆ. ಅಥವಾ ನಾನು ಕ್ಯೂರಿಯಿಂದನೂ ಅದನ್ನು ಡಿಫೈನ್ ಮಾಡ್ಬೋದು. ಅದೇನು ಹೇಳುತ್ತೆ ಅಂದರೆ ದ ಆಕ್ಟಿವಿಟಿ ಆಫ್ ದಿ ರೇಡಿಯಂ 226 is considered as Curie. ಅಂದ್ರೇನು, the quantity of the radioactive isotope that going to disintegrate per unit time. If the rate is 3.7 × 10⁻10 in disintegration per second ಆಯಿತು ಅಂತಂದರೆ ಅಂಥ ಯೂನಿಟ್ಗೆ ನಾವೇನಂತ ಕರಿತೀವಿ, ಕ್ಯೂರಿ ಅಂತ ಹೇಳ್ತೀವಿ. ಯಾಕೆಂದರೆ ರೇಡಿಯಂ ಏನು ಮಾಡುತ್ತೆ, ರೇಡಿಯಂ 226 ಏನು ಮಾಡುತ್ತೆ, 3.7 × 10⁻10 ಡಿಸಿಂಟಿಗ್ರೇಷನ್ ಪರ್ ಸೆಕೆಂಡ್ ಮಾಡ್ತಾ ಹೋಗುತ್ತೆ. ಅದನ್ನು ಕಂಪ್ಯಾರಿಸನ್ ಇಟ್ಕೊಂಡು ಬೇರೆದು ಮಾಡ್ತಾ ಹೋಗ್ತೀವಿ. ಆ ಯೂನಿಟ್ಗೆ ನಾವೇನಂತ ಕರಿತೀವಿ, ಕ್ಯೂರಿ ಅಂತ ಹೇಳ್ತೀವಿ. ಅಂದರೆ ಹೆಂಗೆ ಮೆಷರ್ ಮಾಡ್ತೀವಿ ರೇಡಿಯೋ ಆಕ್ಟಿವಿಟಿನ ಅಂತಂದರೆ ನಂಬರ್ ಆಫ್ ನ್ಯೂಕ್ಲಿಯರ್ ಡಿಸಿಂಟಿಗ್ರೇಷನ್ ಪರ್ ಯೂನಿಟ್ ಟೈಮ್. ಎಷ್ಟು ಡಿಸಿಂಟಿಗ್ರೇಷನ್ ಆಗ್ತಾಯಿದೆ, ಎಷ್ಟು ಸ್ಪ್ಲಿಟ್ ಆಗ್ತಾ ಇದೆ, ಎಷ್ಟು ಡಿಕೆ ಆಗ್ತಾ ಇದೆ ಪರ್ ಯೂನಿಟ್ ಟೈಮ್, ಅದನ್ನು ಮೆಷರ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವಿಟಿ ಯೂನಿಟ್ ಅಂತ ಕರಿತೀವಿ. ಅದು ಬ್ಯಾಕ್ಟೀರಿಯಲ್ ಆಯಿತು ಅಂದರೆ 1 ರೇಡಿಯೋ ಆಕ್ಟಿವ್ ಡಿಸಿಂಟಿಗ್ರೇಷನ್ ಪರ್ ಸೆಕೆಂಡ್. ಬೇರೆ ಬೇರೆ ಸಬ್ಸ್ಟೆನ್ಸ್ಗೆ ಬೇರೆ ಬೇರೆ ನಂಬರ್ ಆಫ್ ರೇಡಿಯೋ ಆಕ್ಟಿವ್ ಡಿಸಿಂಟಿಗ್ರೇಷನ್ ಇರುತ್ತೆ. ಆ ಥರ ಕ್ಯೂರಿಗೆ ತೊಗೊಂಡ್ರೆ ರೇಡಿಯಂ 226 ತೊಗೊಂಡ್ರೆ ಅದೇನು ಮಾಡುತ್ತೆ ಅಂದರೆ 3.7 × 10⁻10 ಡಿಸಿಂಟಿಗ್ರೇಷನ್ ಪರ್ ಸೆಕೆಂಡ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಇತ್ತು ಅಂತಂದರೆ ಅವಾಗ ಅದನ್ನು ಕ್ಯೂರಿ ಅಂತ ಹೇಳ್ತೀವಿ. ಆದರೆ ನಾವು ಈ ಕಂಪ್ಯಾರಿಸನ್ ಮಾಡಬೇಕು ಅಂದರೆ 1 ಕ್ಯೂರಿ = 3.7 × 10⁻10 ಬ್ಯಾಕ್ಟೀರಿಯಲ್ ಅಥವಾ 37 GB ಬ್ಯಾಕ್ಟೀರಿಯಲ್ ಅಂತ ಕರಿತೀವಿ. ಅಥವಾ 1 ಮಿಲಿ ಕ್ಯೂರಿ ಅಂತಂದರೆ 3.7 × 10⁻7 ಆಗುತ್ತೆ. 10⁻10 ಇದ್ದಿದ್ದು 10⁻7 ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ ಥರ 1 ಮೈಕ್ರೋ ಕ್ಯೂರಿ ಇತ್ತು ಅಂದರೆ 37 × 10⁻4 ಆಗುತ್ತೆ. ಅದೇ ಥರ 1 Rutherford is also another unit we can use it, which is equal to 10⁻6 disintegration per second. ಬಟ್ ಜನರಲಿ ಅವ್ರು ಕ್ಯೂರಿ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಬ್ಯಾಕ್ಟೀರಿಯಲ್ ಯೂನಿಟ್ನ ಹೋಗ್ತಾರೆ. ಸೊ ಓಕೆ, ಈಗ ಏನಾಗ್ತಾ ಇದೆ, ನಾನು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ನ ತೊಗೊಂಡಿದ್ದೀನಿ, ಅವು ತನ್ನಷ್ಟಕ್ಕೆ ತಾವೇ ಡಿಸಿಂಟಿಗ್ರೇಟ್ ಆಗ್ತವೆ, ತನ್ನಷ್ಟಕ್ಕೆ ತಾವೇ ಸ್ಪ್ಲಿಟ್ ಆಗುತ್ತೆ ಅಂಟಿಲ್ ದೇ ಗೆಟ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸ್ಟೇಬಲ್ ನ್ಯೂಕ್ಲಿಯರ್ ಇರೋ ತನಕ ಅದು ಸ್ಪ್ಲಿಟ್ ಆಗ್ತಾನೆ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ವಿಚ್ ಇಸ್ ಬೇಸ್ಡ್ ಆನ್ ಡಿಸ್ಪ್ಲೇಸ್ಮೆಂಟ್ ಲಾ ಪ್ರಕಾರ ಅದು ಆಗ್ತಾ ಹೋಗುತ್ತೆ. ಸೊ ಡಿಸಿಂಟಿಗ್ರೇಷನ್ ಆದಾಗ ದೇ ಗೋಯಿಂಗ್ ಟು ಎಮಿಟ್ ದಿ ರೇಡಿಯೇಷನ್. ಜನರಲಿ ಆಲ್ಫಾ ರೇಡಿಯೇಷನ್ಸ್ ಕೊಡ್ಬೋದು, ಬೀಟಾ ರೇಡಿಯೇಷನ್ಸ್ ಕೊಡ್ಬೋದು, ಇಲ್ಲಾಂದರೆ ಗ್ಯಾಮಾ ರೇಡಿಯೇಷನ್ಸ್ ಕೊಡ್ಬೋದು. ಸಮ್ ಆಟಮ್ಸ್ ಹ್ಯಾವ್ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ದಟ್ ಎಮಿಟ್ ಪಾರ್ಟಿಕಲ್ಸ್ ಅಂಡ್ ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಟು ಫಾರ್ಮ್ ನ್ಯೂ ಎಲಿಮೆಂಟ್ಸ್ ದಟ್ ಆರ್ ಮೋರ್ ಸ್ಟೇಬಲ್. ಸೊ ಯಾಕೆ ಈ ಮಾಲಿಕ್ಯೂಲ್ಸು ಡಿಸಿಂಟಿಗ್ರೇಟ್ ಆಗ್ತವೆ, ವೈ ದೇ ಅಂಡರ್ಗೋ ರೇಡಿಯೋ ಆಕ್ಟಿವ್, ವೈ ದೇ ಗೋಯಿಂಗ್ ಟು ಡಿಸಿಂಟಿಗ್ರೇಟ್ ದೆಮ್ಸೆಲ್ಫ್, ವೈ ದೇ ಬಿಕಮ್ ರೇಡಿಯೋ ಆಕ್ಟಿವ್ ಅಂತಂದರೆ, ಸೊ ದೇ ಗೋಯಿಂಗ್ ಟು ಹ್ಯಾವ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಇರುತ್ತೆ. ಅನ್ಸ್ಟೇಬಲ್ ನ್ಯೂಕ್ಲಿಯೈನ ಎಮಿಟ್ ಮಾಡಿದ್ರೆ, ಪಾರ್ಟಿಕಲ್ಸ್ನ ಎಮಿಟ್ ಮಾಡಿದಾಗ ದೇ ವಿಲ್ ಬಿಕಮ್ ಸ್ಟೇಬಲ್. ಸೊ ಹಾಗಾಗಿ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಎಮಿಟ್ ದಿ ರೇಡಿಯೇಷನ್, ಅಥವಾ ಏನು ಮಾಡ್ಬೋದು, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಎಮಿಟ್ ಮಾಡ್ಬೋದು. ಸೊ ದೇ ಗೋಯಿಂಗ್ ಟು ಎಮಿಟ್ ಸಮ್ ಅಮೌಂಟ್ ಆಫ್ ಎನರ್ಜಿ, ದೇರ್ ಬೈ ದೇ ಬಿಕಮ್ ಸ್ಟೇಬಲ್ ನ್ಯೂಕ್ಲಿಯೈ ಆಗಿ ಕನ್ವರ್ಟ್ ಆಗ್ತವೆ. ಸೊ ಹಂಗಾಗಿ ಏನಾಗ್ತವೆ ಅಂತಂದರೆ, ಸೊ ಯೂಶಲಿ ಯಾವ ಟೈಪ್ ಆಫ್ ರೇಡಿಯೇಷನ್ಸ್ ಇದ್ದದ್ರೇನೋ ಬೇರೆ ಬೇರೆನೇ ಇದೆ. ಆಲ್ಫಾ ಕೊಡ್ಬೋದು, ಬೀಟಾ ಕೊಡ್ಬೋದು, ಇಲ್ಲಾಂದರೆ ಗ್ಯಾಮಾ ರೇಡಿಯೇಷನ್ಸ್ನ ಅದು ಎಮಿಟ್ ಮಾಡ್ಬೋದು. So alpha particles are equivalent to helium nuclei. Beta particles are electrons. Gamma radiations are high energy electromagnetic radiation. ಈಗ ಏನಾಗ್ತದೆ, ನಿಮ್ಮದು ಅನ್ಸ್ಟೇಬಲ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಇದೆ, ವಿಚ್ ಗೋಯಿಂಗ್ ಟು ಹ್ಯಾವ್ ಎನ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಇದೆ. ತನ್ನಷ್ಟಕ್ಕೆ ತಾನೇ ಏನಾಗ್ತಿದೆ, ಅದು ಡಿಸಿಂಟಿಗ್ರೇಟ್ ಆಗ್ತಾ ಇದೆ. ಡಿಸಿಂಟಿಗ್ರೇಟ್ ಆದಾಗ ಅದು ಆಲ್ಫಾ ಪಾರ್ಟಿಕಲ್ನ ಎಮಿಟ್ ಮಾಡಿದ್ರೆ, ಸೊ ಆಲ್ಫಾ ಪಾರ್ಟಿಕಲ್ಗೆ ಏನಂತಾರೆ, ದಟ್ ಇಸ್ ಈಕ್ವಲೆಂಟ್ ಟು ಹೀಲಿಯಂ ನ್ಯೂಕ್ಲಿಯರ್ He4 ಬೀಟಾ ಪಾರ್ಟಿಕಲ್ಸ್ ತೊಗೊಂಡ್ರೆ P01 ಆ ಥರ ಇರುತ್ತೆ. ಗ್ಯಾಮಾ ಪಾರ್ಟಿಕಲ್ಸ್ ಅಂದರೆ N01 ಆ ಥರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಮಾಡ್ತಾ ಹೋಗ್ತವೆ. ಆದರೆ ಈಗ ಆಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಮಾಡ್ತಾವಲ್ಲ, ಅದರದ್ದು ಏನು ನೇಚರ್ಸ್ ಇದೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ. ಆಲ್ಫಾ ಪಾರ್ಟಿಕಲ್ಸ್ ಆರ್ ರಿಲೀಸ್ಡ್ ಬೈ ಹೈ ಮಾಸ್ proton rich unstable nuclei. These are emitted by radioactive substances with high speed. The average velocity of the alpha particles is about 1/10 velocity of the light. These are high energy, fast moving helium atoms. Helium consists of 2 protons and 2 neutrons. It consists of no electrons to balance the positively charged protons. ಸೊ ಈಗ ನಾನು ಏನು ಮಾಡ್ತಾ ಇದ್ದೆ, ನನ್ನ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ಸಮ್ ರೇಡಿಯೇಷನ್ ಹೊರಗಡೆ ಬೀಳ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಆಲ್ಫಾ ರೇಡಿಯೇಷನ್ಸ್ ಅಂತ ಕರಿತೀವಿ. ಅಂತಂದರೆ ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂದರೆ, ದೇ ಗೋಯಿಂಗ್ ಟು ಕಮ್ ಔಟ್, ದೇ ಗೋಯಿಂಗ್ ಟು ಎಮಿಟ್ ವಿತ್ ಅ ವೆರಿ ಹೈ ಸ್ಪೀಡಲ್ಲಿ ಆಗ್ತಾ ಇರುತ್ತೆ. ಎಷ್ಟು ಸ್ಪೀಡ್ ಅಂತಂದರೆ 1/10 ಸ್ಪೀಡ್ ಆಫ್ ದಿ ವೆಲಾಸಿಟಿ ಆಫ್ ದಿ ಲೈಟ್, ಅಷ್ಟು ಫಾಸ್ಟಾಗಿ ಅದು ಬೀಳ್ತಾ ಇರುತ್ತೆ. ಯೂಶಲಿ ಆಲ್ಫಾ ರೇಸ್ನ ನಾನು ಎಮಿಟ್ ಮಾಡ್ತು ಅಂತಂದರೆ ಇಟ್ ಗೋಯಿಂಗ್ ಟು ಫಾಸ್ಟ್ ಮೂವಿಂಗ್ ಹೀಲಿಯಂ ಆಟಮ್ಗೆ ಅದು ಈಕ್ವಲ್ ಆಗಿರುತ್ತೆ. Alpha particles are therefore positively charged particles moving with high speed. So alpha particles ಅಂದ್ರೆ ಏನು, positively charged particles. They are going to move with a very high speed. Therefore they are deflected by electric and magnetic field. Those rays are deflected by, they are going to affected by electric and magnetic field. Being relatively large in size, they cannot easily penetrate through the solid matter.
ಸೊ ಇದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ಆಲ್ಫಾ ಪಾರ್ಟಿಕಲ್ಸ್ ಏನು ಎಜೆಕ್ಟ್ ಮಾಡ್ತಾರಲ್ಲ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ಸು, ಅವು ಏನು ಮಾಡ್ತವೆ ಅಂತಂದರೆ ದೇ ಕೆನಾಟ್ ಪೆನಾಟ್ರೇಟ್ ಥ್ರೂ ಸಾಲಿಡ್ ಮ್ಯಾಟರ್ ಬಿಕಾಸ್ ಸೈಜ್ ಏನಾಗಿರುತ್ತೆ ತುಂಬ ದೊಡ್ಡದಾಗಿರುತ್ತೆ, ಪೆನೆಟ್ರೇಟ್ ಆಗಲ್ಲ. ದೇ ಕ್ಯಾನ್ ಪೆನೆಟ್ರೇಟ್ ಓನ್ಲಿ ಥ್ರೂ ದಿ ಥಿನ್ ಲೇಯರ್ಸ್ ಆಫ್ ಸಾಲಿಡ್ಸ್ ಲೈಕ್ ಮೈಕಾ, ಅಲ್ಯೂಮಿನಿಯಂ, ಅದಕ್ಕೆ ಹೋಗುತ್ತೆ. ದೇ ಪ್ರೊಡ್ಯೂಸ್ ಇಲ್ಯುಮಿನಿಸಿಟಿ ವೆನ್ ದೇ ಫಾಲ್ ಇನ್ ಟು ದಿ ಫೋಟೋಗ್ರಫಿಕ್ ಪ್ಲೇಟ್. ಹಂಗಾಗಿ ಆಲ್ಫಾ ರೇಸ್ನ ಫೋಟೋಗ್ರಫಿಕ್ ಟೆಕ್ನಿಕಲಿ ಮಾಡ್ತಾ ಹೋಗ್ತಾರೆ. ಆದರೆ ಈಗ ಬೀಟಾ ಪಾರ್ಟಿಕಲ್ಸ್ನ ತಗೊಳ್ಳೋಣ. ಬೀಟಾ ಪಾರ್ಟಿಕಲ್ಸ್ ಆರ್ ಎಮಿಟೆಡ್ ಬೈ ನ್ಯೂಟ್ರಾನ್ಸ್ ರಿಚ್ ಅನ್ಸ್ಟೇಬಲ್ ನ್ಯೂಕ್ಲಿಯರ್. ನ್ಯೂಟ್ರಾನ್ ರಿಚ್ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಎಮಿಟ್ ಆಗ್ತಾ ಇರುತ್ತೆ. ದೀಸ್ ಪಾರ್ಟಿಕಲ್ಸ್ ಆರ್ ಆಲ್ಸೋ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಆರ್ ನೆಗೆಟಿವ್ಲಿ ಚಾರ್ಜ್ and these rays are deflected by electric and magnetic field because they are going to carry the charge, either positive charge ಇರುತ್ತೆ, ಆಲ್ಫಾ ಪಾರ್ಟಿಕಲ್ಸ್ ಪಾಸಿಟಿವ್ ಇದೆ, ಹಂಗಾಗಿ ದೇ ಆಲ್ಸೋ ಅಫೆಕ್ಟ್ ಬೈ ದಿ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಬೀಟಾ ಪಾರ್ಟಿಕಲ್ಸ್ನ ತಗೊಂಡ್ರೆ ದೇ ಆರ್ ನೆಗೆಟಿವ್ ಚಾರ್ಜ್, ದೇರ್ಫೋರ್ ದೇ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ಎಕ್ಸಾಕ್ಟ್ಲಿ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್. ಅಂಡ್ ದೇ ಗೋಯಿಂಗ್ ಟು ಹ್ಯಾವ್ ಮೋರ್ ಪೆನೆಟ್ರೇಟಿಂಗ್ ಪವರ್ ದ್ಯಾನ್ ಆಲ್ಫಾ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ಗೆ ಕಂಪೇರ್ ಮಾಡಿದ್ರೆ ಒಳಗಡೆ ತೂರ್ಕೊಳ್ಳುವಂಥದ್ದು, ಪೆನೆಟ್ರೇಟ್ ಆಗುವಂಥದ್ದು ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 100 times ಮೋರ್ ದ್ಯಾನ್ ದಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್. ಸೊ ಆಲ್ಫಾ ಪಾರ್ಟಿಕಲ್ಸ್ಗಿನ 100 times ಅದು ಪೆನೆಟ್ರೇಟ್ ಆಗುತ್ತೆ ಜಾಸ್ತಿ. ಅದೇ ಥರ ಗ್ಯಾಮಾ ರೇಸ್ನ ತೊಗೊಂಡ್ರೆ ಗ್ಯಾಮಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಶಾರ್ಟ್ ವೇವ್ ಲೆಂತ್ ಆಫ್ ಹೈ ಫ್ರೀಕ್ವೆನ್ಸಿ. ಸೊ ಆಲ್ಫಾ ಬೀಟಾ ಪಾರ್ಟಿಕಲ್ಸ್ ಏನಾಗ್ತಿತ್ತು, ಹೈ ಎನರ್ಜಿ ಇರ್ತಿತ್ತು, ಆದರೆ ಇದೇನಾಗ್ತಿದೆ ಶಾರ್ಟ್ ವೇವ್ ಲೆಂತು ಹೈ ಫ್ರೀಕ್ವೆನ್ಸಿ ಇರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆಗ್ತಾ ಇದೆ. ಎಮಿಟ್ ಬೈ ದಿ ವಿತ್ ಅಲಾಂಗ್ ವಿತ್ ಆಲ್ಫಾ ಅಂಡ್ ಬೀಟಾ ಪಾರ್ಟಿಕಲ್ಸ್. ಆಲ್ಫಾ ಬೀಟಾ ಪಾರ್ಟಿಕಲ್ಸ್ ಜೊತೆಗೆ ಇದನ್ನು ಬರ್ತಾ ಹೋಗುತ್ತೆ. ಆಫ್ಟರ್ ಆಲ್ಫಾ ಬೀಟಾ ಎಮಿಷನ್ ದ ರಿಮೈನಿಂಗ್ ನ್ಯೂಕ್ಲಿಯಸ್ ಮೇ ಸ್ಟಿಲ್ ಬಿ ಎಕ್ಸೈಟೆಡ್ ಎನರ್ಜಿ ಸ್ಟೇಟ್. ಅವು ಇಷ್ಟು ಕೊಟ್ಟರು ಆಲ್ಫಾ ಬೀಟಾ ಕೊಟ್ಟ ಮೇಲೂ ಅವಕ್ಕೇನಾದರೂ ಆ ಮಾಲಿಕ್ಯೂಲ್ಗೆ, ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ಗೆ ಎನರ್ಜಿ ಇತ್ತು ಅಂದರೆ ದೇ ಗೋಯಿಂಗ್ ಟು ಎಮಿಟ್ ಇನ್ ದಿ ಫಾರ್ಮ್ ಆಫ್ ಎ gamma rays. Gamma rays, therefore the gamma rays do not have any electrical charge associated with, therefore they are not deflected by electric and magnetic field since they are neutral species. But ನೀವು penetrating power ನ ಮಾಡ್ಕೊಂಡ್ರೆ they are going to have more penetrating power, roughly 10,000 times more than that of the alpha particles. Beta particle ಗೆ 1000 times penetrating power ಜಾಸ್ತಿ ಇರುತ್ತೆ. So these rays are deflected by not deflected by electric and magnetic fields. They have more penetrating power than alpha and beta particles. So ಹಾಗಾಗಿ ನಿಮಗೆ ಗ್ಯಾಮಾ ರೇಡಿಯೇಷನ್ಸ್ ನಮ್ಮ ಬಾಡಿ ಒಳಗಡೆನೋ ಅಥವಾ ಈಸಿಯಾಗಿ ಪೆನೆಟ್ರೇಟ್ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿ ಏನಾಗ್ತಿದೆ ಅಂತ ಚೆಕ್ ಮಾಡಿ ಅದನ್ನು ಈ ರೇಸ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಈಗ ನಮ್ಗೆ ಗೊತ್ತಾಯಿತು ರೇಡಿಯೋ ಆಕ್ಟಿವಿಟಿ ಅಂದರೆ ಏನು, ಸ್ಪಾಂಟೇನಿಯಸ್ ಆಗಿ ಎಮಿಷನ್ಸ್ ಆಗ್ತಾ ಇರುತ್ತೆ. ಪರ್ ಯೂನಿಟ್ ಟೈಮ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದಕ್ಕೆ ಯೂನಿಟ್ ಆಫ್ ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ರೇಡಿಯೋ ಆಕ್ಟಿವಿಟಿ ಏನಾಗುತ್ತೆ, ದೇ ಗೋಯಿಂಗ್ ಟು ಎಮಿಟ್ ರೇಡಿಯೇಷನ್ ಇನ್ ದಿ ಫಾರ್ಮ್ ಆಫ್ ಆಲ್ಫಾ ಬೀಟಾ ಆ್ಯಂಡ್ ಗ್ಯಾಮಾ ಪಾರ್ಟಿಕಲ್ಸ್ ಥರ ಅವು ಎಲಿಮಿನೇಟ್ ಆಗ್ತವೆ. ದೇರ್ ಬೈ ದೇ ಗೋಯಿಂಗ್ ಟು ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಎ ಅನ್ಸ್ಟೇಬಲ್ ನ್ಯೂಕ್ಲಿಯರಿಂದ ಸ್ಟೇಬಲ್ ನ್ಯೂಕ್ಲಿಯರ್ಗೆ ತಮ್ಮಷ್ಟಕ್ಕೆ ತಾವೇ ಕನ್ವರ್ಟ್ ಆಗ್ತವೆ. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಅದಕ್ಕೆ ಎಷ್ಟೊಂದು ಕೌಂಟರ್ಗಳಿವೆ. ರೇಡಿಯೋ ಆಕ್ಟಿವಿಟಿ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಸ್ಕೆಲ್ಟನ್ ಕೌಂಟರ್, ಅಯನೈಸೇಷನ್ ಚೇಂಬರ್, ಗಿಗ್ನರ್ ಮುಲ್ಲರ್ ಕೌಂಟರ್, GM ಕೌಂಟರ್ ಅಂತ ಹೇಳ್ತಾರೆ. ಈ ಎಲ್ಲ ಕೌಂಟರ್ಗಳನ್ನ ಯೂಸ್ ಮಾಡಿಕೊಂಡು ಹೌ ಮಚ್ ಆಫ್ ಇಂಟಿಗ್ರೇಷನ್, how much of disintegration is taking place, how much of decay is taking place in that particular molecule ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಅಂದರೆ ಇದರಿಂದ ಅಪ್ಲಿಕೇಶನ್ಸ್ ಏನು, ಮೇನ್ ಅಪ್ಲಿಕೇಶನ್ ಏನು ಅಂದರೆ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ಸು ಅಥವಾ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಏನು ಅಂತಂದರೆ ರೇಡಿಯೋ ಆಕ್ಟಿವ್ ಕಾರ್ಬನ್ ಡೇಟಿಂಗ್. ಇದನ್ನು ನಿಮಗೆ 2 ಮಾರ್ಕಿಗೆ ಕೇಳ್ತಾರೆ, 3 ಮಾರ್ಕಿಗೆ ಕೇಳ್ತಾರೆ, 4 ಮಾರ್ಕಿಗೆ ಕೇಳ್ತಾರೆ, ತುಂಬ ಸಲ ಕೇಳಿದ್ದಾರೆ ಕ್ವಶನ್ ಪೇಪರ್ಲಿ. ಅಥವಾ ನಿಮಗೆ ಕಾರ್ಬನ್ ಡೇಟಿಂಗ್ ಅನ್ನೋದನ್ನು ನ್ಯಾಚುರಲ್ ಆಗಿರುವಂಥದ್ದು, ಇಟ್ಸ್ ನಾಟ್ ರಿಲೇಟೆಡ್ ಟು ನೀವು ಓದಲೇಬೇಕು ಅಂತಲ್ಲ, ಇವನ್ ನಾನ್ ಕೆಮಿಸ್ಟ್ರಿ ಪೀಪಲ್ಗೂ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ದಿಸ್ ಮೆಥಡ್ ಈಸ್ ಯೂಸ್ ಟು ಡಿಟರ್ಮೈನ್ ದಿ ಏಜ್ ಆಫ್ ಅನಿಮಲ್, ಫಾಸಿಲ್ಸ್, ವುಡ್, ಪ್ರೀ ಹಿಸ್ಟಾರಿಕ್ ಆಬ್ಜೆಕ್ಟ್ ಆರ್ ಆಂಟಿಕ್ವೀಸ್. ಸೊ ಯಾವುದೋ ಒಂದು ಹಳೆಯದು ವಸ್ತುಗಳದ್ದು ಏಜ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನು ಕಾರ್ಬನ್ ಡೇಟಿಂಗ್ನ ಯೂಸ್ ಮಾಡ್ತಾ ಹೋಗ್ತೀನಿ. ರೇಡಿಯೋ ಕಾರ್ಬನ್ 14 is produced in the atmosphere by the action of cosmic rays, neutrons of the nitrogen. So C14 undergoes beta decay with a half-life period of 5760 years. ಸೊ ಈಗ ಕಾರ್ಬನ್ ನನಗೆ ಬೇಕು ಅಂತಂದರೆ ಸೊ ಅದ್ರದ್ದು ರೇಡಿಯೋ ಆ್ಯಕ್ಟಿವ್ C14 ನನಗೆ ಹೆಂಗೆ ಬರುತ್ತೆ ಅಂತಂದರೆ ನೈಟ್ರೋಜನ್ನ ತೊಗೊಳ್ತೀನಿ. ನೈಟ್ರೋಜನ್ ಏನು ಮಾಡ್ತಾ ಇದೆ ಅಂತಂದರೆ ಬೀಟಾ ಡಿಕೆ ಆಗುತ್ತೆ. ಬೀಟಾ ಡಿಕೆ ಆದಾಗ ಏನಾಗುತ್ತೆ, ಅದು C14 ಆಗಿ ಕನ್ವರ್ಟ್ ಆಗುತ್ತೆ. ಆ C14 ಮತ್ತೆ ನನಗೆ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಸೊ ಅದಕ್ಕೆ ಅದು ಎಷ್ಟು ತೊಗೊಳುತ್ತೆ ಅಂತಂದರೆ ಇಟ್ ಗೋಯಿಂಗ್ ಟು ಟೇಕ್ ದಿ ಹಾಫ್ ಲೈಫ್ ಆಫ್ 5760 years. ಅಗೇನ್ ಹಾಫ್ ಲೈಫ್ ಅಂದರೆ ಏನು, ಮೀನ್ ಲೈಫ್ ಪೀರಿಯಡ್ ಅಂದರೆ ಏನು, ಅದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ಸು ಆಲ್ರೆಡಿ ಇದು ವಿಡಿಯೋ 1ನಲ್ಲಿ ನಾನು ಪಾರ್ಟ್ 1ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಸೆಕೆಂಡ್ ಪಾರ್ಟ್. ಹಾಫ್ ಲೈಫ್ ಅಂದರೆ ಎಷ್ಟು ರಿಯಾಕ್ಷನ್ ಆಗುತ್ತಲ್ಲ, ಹಾಫ್ ಆಫ್ ದಿ ಟೈಮ್ ಟೇಕನ್ ಬೈ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಮೀನ್ ಲೈಫ್ ಪೀರಿಯಡ್ದು ಎಕ್ಸಾಕ್ಟ್ಲಿ ಹಾಫ್ಗೆ ನಾವೇನಂತ ಕರಿತೀವಿ, ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ ಡೇಟಿಂಗಿಗೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಕಾರ್ಬನಿಂದ ನೈಟ್ರೋಜನ್ಗೆ ಅದು ಮತ್ತೆ ಕನ್ವರ್ಟ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಹಾಫ್ ಆಫ್ ದ ಟೈಮ್ ಎಷ್ಟು ಅಂದರೆ 5760 years ಅಷ್ಟು ಟೈಮ್ನ ಅದು ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ
ಕಾರ್ಬನ್ ಡೇಟಿಂಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೊ ಅಟ್ಮಾಸ್ಫಿರಿಕ್ ಏರ್ ಕಂಟೆನ್ಸ್ ಕಾರ್ಬನ್ 12 ಆ್ಯಂಡ್ ಕಾರ್ಬನ್ 14 ಇನ್ ಎ ಫಿಕ್ಸ್ಡ್ ರೇಷಿಯೋ. ಸೊ ನಿಮಗೆ ಗೊತ್ತಿದೆ ಐಸೋಟೋಪ್ಸ್ ಯಾವಾಗೂ ದೇ ವಿಲ್ ಬಿ ಇನ್ ಎ ಫಿಕ್ಸ್ಡ್ ರೇಷಿಯೋದಲ್ಲಿರುತ್ತೆ. C14 ನೇಚರಲ್ಲಿ ಅಟ್ಮಾಸ್ಫಿರಿಕ್ ಏರಲ್ಲಿ ಏನಾಗಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಪೋರ್ಷನಲ್ಲಿ ಇರ್ತಾ ಹೋಗುತ್ತೆ. ದಿಸ್ ಅಸಿಮ್ಯುಲೇಟೆಡ್ ಬೈ ಪ್ಲಾಂಟ್ಸ್ ಆ್ಯಂಡ್ ಇನ್ ಟರ್ನ್ ಬೈ ದಿ ಅನಿಮಲ್ಸ್ ಡ್ಯೂರಿಂಗ್ ದೇರ್ ಲೈಫ್ ಟೈಮ್. ದೇ ಮೇಂಟೈನ್ ದಿಸ್ ಸೇಮ್ ರೇಷಿಯೋ ಇನ್ ದೇರ್ ಬಾಡೀಸ್. ಸೊ ಬಾಡಿನಲ್ಲಿ ಏನು ಮಾಡ್ತವೆ, C14 C12 ಅವೆರಡೂ ಏನಾಗಿರುತ್ತೆ, ಪ್ರಪೋರ್ಷನ್ಸ್ನ ರೇಷಿಯೋಸ್ನ ಈಕ್ವಲ್ ಆಗಿ ಬೋತ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ದೇ ಗೋಯಿಂಗ್ ಟು ರಿಟೈನ್. ಬಟ್ ಆಫ್ಟರ್ ದಿ ಡೆತ್ ಆಯಿತು ಅಂತ ಇಟ್ಕೊಳ್ಳೋಣ, ಪ್ಲಾಂಟ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅವು ಸತ್ತು ಹೋದ್ಮೇಲೆ ಏನಾಗುತ್ತೆ ಅಂದರೆ, ಸೊ ಇಂಟೇಕ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಇರೋದಿಲ್ಲ. ಹಾಗಾಗಿ C12 ಏನಾಗುತ್ತೆ, ಕಾನ್ಸ್ಟೆಂಟಾಗಿ ಉಳ್ಕೊಂಡ್ಬಿಡುತ್ತೆ. C14 ಏನಾಗ್ತಾ ಇರುತ್ತೆ ಅಂತಂದರೆ ಡಿಕೆ ಆಗ್ತಾ ಹೋಗುತ್ತೆ, ಬಿಕಾಸ್ ದಟ್ ಇಸ್ ರೇಡಿಯೋ ಆಕ್ಟಿವ್ ಇನ್ ನೇಚರ್. ದೇರ್ಫೋರ್ ದೇ ಗೋಯಿಂಗ್ ಟು ಸ್ಟಾರ್ಟ್ ಕನ್ವರ್ಟಿಂಗ್ ಇಟ್ ಸೆಲ್ಫ್ ಇಂಟು ಎ ಸ್ಟೇಬಲ್ ನ್ಯೂಕ್ಲಿಯರ್ಗೆ ಕನ್ವರ್ಟ್ ಆಗ್ತಾ ಇರುತ್ತೆ, ರೇಡಿಯೋ ಆಕ್ಟಿವಿಟಿ ಶುರು ಮಾಡ್ಕೊಳ್ಳುತ್ತೆ. If we measure the C14 content from the radioactivity of the dead object, we can calculate the death time of the specimen under investigation. So ನನಗೆ ಈಗ C14 ಇದೆ, ಅದೇನಾಗ್ತಾ ಇದೆ, ಡಿಸಿಂಟಿಗ್ರೇಷನ್ ಆಗ್ತಾ ಇದೆ. ಇಫ್ ಐ ಕ್ಯಾಲ್ಕುಲೇಟ್ ದಿ ರೇಡಿಯೋಆಕ್ಟಿವಿಟಿ ಅಂದರೆ ನಂಬರ್ ಆಫ್ ಡಿಸಿಂಟಿಗ್ರೇಷನ್ ಪರ್ ಯೂನಿಟ್ ಟೈಮ್, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಸೊ ಇದ್ರದ್ದು ಎಷ್ಟು ವರ್ಷದಿದೆ ನನಗೆ ಆಫ್ ಲೈಫು ಗೊತ್ತಾಗ್ತಾ ಹೋಗುತ್ತೆ. ಸೊ ಏಜ್ ಆಫ್ ದಿ ಸ್ಯಾಂಪಲ್ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದರೆ, N0 ಯೂಸಿಂಗ್ ದಿಸ್ ಫಾರ್ಮುಲಾ T = 2.303 ಡಿವೈಡೆಡ್ ಬೈ ಲ್ಯಾಂಬ್ಡಾ ಲಾಗ್ ಆಫ್ N0/NT ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, N0 ಇಸ್ ದಿ ನಂಬರ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಎಮಿಟೆಡ್ ಬೈ ದಿ ಫ್ರೆಶ್ಲಿ ಕಟ್ ಸ್ಯಾಂಪಲ್ ಆಫ್ ದಿ ವುಡ್. NT ಇಸ್ ದ ನಂಬರ್ ಆಫ್ ಬೀಟಾ ಪಾರ್ಟಿಕಲ್ಸ್ ಎಮಿಟೆಡ್ ಬೈ ದಿ specimen at the time of measurement of the age, which can be measured using the Gugler counter ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಇದೊಂದೇ ಕಾರ್ಬನ್ ಡೇಟಿಂಗ್ ಮಾತ್ರ ಅಷ್ಟೇ ಯೂಸ್ ಮಾಡ್ತೀವಾ? ಇಲ್ಲ. ರೇಡಿಯೋ ಆಕ್ಟಿವ್ ಐಸೋಟೋಪ್ಸು ಇಟ್ ಗೋಯಿಂಗ್ ಟು ಹ್ಯಾವ್ ಫೈಂಡ್ ಇಟ್ಸ್ ಓನ್ ಅಪ್ಲಿಕೇಶನ್ ಇನ್ ಮೆಡಿಸಿನಲ್ ಫೀಲ್ಡ್ ಇರ್ಬೋದು, ಅಥವಾ ಡೇ ಟು ಡೇ ಲೈಫಲ್ಲಿ ಇರ್ಬೋದು, ಫುಡ್ ಇರ್ಬೋದು, ಎಲ್ಲ ಕಡೆಗೂ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕಾರ್ಬನ್ ಇದನ್ನು ಕೇಳ್ತಾರೆ 2 ಮಾರ್ಕ್ಸ್ಗೆ, ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ಐಸೋಟೋಪ್ಸ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ Cobalt-60 ಇಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಬೈ ಎಮಿಟಿಂಗ್ ದಿ ಗ್ಯಾಮಾ ರೇಡಿಯೇಷನ್ಸ್. ಸೊ ನಮಗೆ ಗೊತ್ತಿದೆ ಗ್ಯಾಮಾ ರೇಡಿಯೇಷನ್ಸ್ ಏನಾಗ್ತವೆ, ದೇ ಆರ್ ಗೋಯಿಂಗ್ ಟು ಹೈ ಪೆನೆಟ್ರೇಟಿಂಗ್ ಪವರ್, ದೇರ್ಫೋರ್ ದೇ ಕ್ಯಾನ್ ಪೆನೆಟ್ರೇಟ್ ಥ್ರೂ ದಿ ಬಾಡಿ, ದೇರ್ ಬೈ ದೇ ಗೋಯಿಂಗ್ ಟು ಕಿಲ್ ದ ಕ್ಯಾನ್ಸರ್ ಸೆಲ್ಸ್. ನಿಮ್ಗೆ ಗೊತ್ತು ಕ್ಯಾನ್ಸರ್ ಅಂದರೆ ಏನು, ಅನ್ಡಿವಿಷಬಲ್ ಗ್ರೋತ್ ಆಫ್ ದಿ ಸೆಲ್, ತನ್ನಷ್ಟಕ್ಕೆ ತಾನೇ ಸೆಲ್ ಗ್ರೋತ್ ಆಗ್ತಾ ಹೋಗುತ್ತಲ್ಲ ಬಾಡಿಲಿ, ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡೋದು ಹೇಗೆ ಅಂದರೆ, ಆ ಟ್ಯೂಮರ್ಸ್ ಏನಿರುತ್ತೆ, ಆ ಗೆಡ್ಡೆಗಳೇನಿರುತ್ತೆ, ಅದನ್ನು ನಾವು ಏನು ಮಾಡಬೇಕು, ಕಿಲ್ ಮಾಡಬೇಕು, ಅಥವಾ ಅದನ್ನು ಸ್ಪ್ರೆಡ್ ಆಗದಿರೋಂಗೆ ತಡಿಬೇಕು. ಅದಕ್ಕೆ Cobalt-60 ಯೂಸ್ ಮಾಡ್ತಾ ಹೋಗ್ತಾರೆ, Cobalt-60 ಯೂಸ್ ಮಾಡ್ತಾ ಹೋಗ್ತಾರೆ. ಆ ಥರ ನಿಮಗೆ ನೈಟ್ರೋಜನ್ Sodium-24 ಇಸ್ ಇಂಜೆಕ್ಟೆಡ್ ಆಸ್ ಎ ಸೋಡಿಯಂ ಕ್ಲೋರೈಡ್ ಫಾರ್ ದ ಡಿಟೆಕ್ಷನ್ ಆಫ್ ಡಿಫೆಕ್ಟ್ಸ್ ಇನ್ ದಿ ಬ್ಲಡ್ ಸರ್ಕ್ಯುಲೇಷನ್. ಸೊ ನಮ್ಮ ಬಾಡಿ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತಿರಲಿಲ್ಲ, ಎಲ್ಲೋ ಬ್ಲಾಕ್ ಆಗ್ತಿದೆ ಅಥವಾ ಏನೋ ಆಗ್ತಿದೆ, ಆವಾಗ ಏನು ಮಾಡ್ಬೋದು ಅಂದರೆ Sodium-24, ಬಿಕಾಸ್ ನಿಮ್ಗೆ ಗೊತ್ತು NaCl ಏನಿದೆಯಲ್ಲ ಅದು ಬಾಡಿ ಒಳಗಡೆ ಹೋಗುತ್ತೆ. ಆ Na ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ರೀಪ್ಲೇಸ್ ಬೈ ರೇಡಿಯೋ ಆಕ್ಟಿವ್ Na-24 ರೀಪ್ಲೇಸ್ ಮಾಡ್ತಾರೆ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆಯಲ್ವಾ ಅಂತ ನನಗೆ ಈಸಿಯಾಗಿ ಅದನ್ನು ಟ್ರೇಸ್ ಮಾಡಿಕೊಂಡ್ರೆ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅದೇ ರೀತಿ Phosphorus-32 used in the detection and treatment of leukemia ಟು ಚೆಕ್ ದಿ ಬೋನ್ ಫ್ರ್ಯಾಕ್ಚರ್ ಹೀಲಿಂಗ್, ಎರಡಕ್ಕೂ ಯೂಸ್ ಮಾಡ್ತಾರೆ ಇದನ್ನು. ಲ್ಯುಕಿಮಿಯಾ ಅಂತಂದರೆ ಬ್ಲಡ್ ಕ್ಯಾನ್ಸರ್ಗೂ P32 ಯೂಸ್ ಮಾಡ್ತಾರೆ. ಟ್ರೇಸಿಂಗ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಆ ಥರ ಬೋನ್ ಫ್ರ್ಯಾಕ್ಚರ್ ಆಗಿದೆಯಾ ಇಲ್ವಾ, ಅಥವಾ ಅದು ಎಷ್ಟು ಆಗಿದ್ರೆ ಎಷ್ಟು ಆಗಿದೆಯಾ, ಹೀಲ್ ಆಗಿದ್ರೆ ಎಷ್ಟು ಹೀಲ್ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೂ Phosphorus-32 ಯೂಸ್ ಮಾಡ್ತಾರೆ. ಅದೇ ಥರ Iodine-131 is used ಡಿಟೆಕ್ಟಿಂಗ್ ಆ್ಯಂಡ್ ಕ್ಯೂರ್ ಡಿಸಾರ್ಡರ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಯೂಸ್ಡ್ ಇನ್ ದಿ ಬ್ರೈನ್ ಇಮೇಜಿಂಗ್. ಸೊ I31 ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಇದೆಯಾ ಇಲ್ವಾ, ಅಥವಾ ಇದ್ದರೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ. ಹಾಗೆ ಆ ಥರ ಬ್ರೈನ್ ಮ್ಯಾಪಿಂಗ್. ಈಗ ಟ್ರೇಸಿಂಗ್ ಟೆಕ್ನಿಕ್ ಅಂತಂದರೆ ಏನು ಅಂದರೆ, ಅದನ್ನು ಅಂದರೆ ಏನು ಮಾಡ್ತಾರೆ, ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ನ ಏನು ಮಾಡೋದು, ನಾನು ಟ್ರೇಸ್ ಮಾಡ್ಬೋದು ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ನನ್ನ ಬಾಡಿನಲ್ಲಿ ಅಂತ. ಸೊ ನ್ಯಾಚುರಲಾಗಿ ಇರೋದನ್ನ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ದಟ್ ಬೈ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್. ಆಮೇಲೆ ಅದನ್ನು ಏನು ಮಾಡ್ತೀನಿ, ನಾನು ಟ್ರೇಸ್ ಮಾಡೋಕ್ಕೆ ಹೋಗ್ತೀನಿ. ಸೊ ಹಾಗಾಗಿ ಈ ಮೆಥಡ್ಗೆಲ್ಲ ಏನಂತ ಕರೀತಾರೆ, ಟ್ರೇಸಿಂಗ್ ಅಪ್ಲಿಕೇಶನ್ಸ್ ಅಥವಾ ಟ್ರೇಸಿಂಗ್ ಮೆಥಡ್ಸ್ ಅಂತ ಕರೀತಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್. ಈ ಎಪಿಸೋಡಲ್ಲಿ ನಾನು ರೇಡಿಯೋ ಆಕ್ಟಿವಿಟಿ ಅಂದರೆ ಏನು, ಯೂನಿಟ್ಸ್ ಆಫ್ ರೇಡಿಯೋ ಆಕ್ಟಿವಿಟಿ, ಡಿಟೆಕ್ಷನ್ ಆಫ್ ರೇಡಿಯೋ ಆಕ್ಟಿವಿಟಿ, ಕಾರ್ಬನ್ ಡೇಟಿಂಗ್ ಅಂದರೆ ಏನು, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ಐಸೋಟೋಪ್ಸ್, ಇಷ್ಟನ್ನು ಪೂರ್ತಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥ್ಯಾಂಕ್ ಯು.